Vitamin D3 drops. ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭ ಶುಕ್ರವಾರ. ಆ್ಯಂಡ್ ಇವತ್ತಿನ ಟಾಪಿಕ್ ಏನು ಅಂದರೆ ವಿಟಮಿನ್ D3. ಅದಕ್ಕಿಂತ ಹಿಂದೆ ಫಸ್ಟ್ ನನ್ನ ಯೂಟ್ಯೂಬ್ ಚಾನೆಲ್ ಇಲ್ಲೇನು ಕಾಣಿಸ್ತಿದೆಯೋ ಜಶು ಬ್ಲಾಗ್ಸ್, ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ನನ್ನ ಟಾಪಿಕ್ ಮೊದಲೇ ಹೇಳ್ದಂಗೆ ವಿಟಮಿನ್ D3. ಇಲ್ಲಿ ನೋಡ್ತಿರೋದು ಏನಂದ್ರೆ ವಿಟಮಿನ್ D3. ಏನು ವಿಟಮಿನ್ D3 ಮೇಡಮ್? ಅದರಿಂದ ಏನು ಬೆನಿಫಿಟ್ ಮೇಡಮ್? ಹೌದು, ವಿಟಮಿನ್ D3 ಏನು ಮೇಡಮ್? ವಿಟಮಿನ್ D3 ಯಾಕೆ ಕೊಡಬೇಕು ಮೇಡಮ್ ಮಕ್ಕಳಿಗೆ? ಇದನ್ನೆಲ್ಲ ನಿಮ್ಮ ತಲೆಯಲ್ಲಿ ಕ್ವಶನ್ ಮಾರ್ಕ್ ಇದೆ ತಾನೆ. ಸೊ ಅದಕ್ಕೆ ಉತ್ತರ ಕೊಡಕ್ಕೆ ನಾನು ಬಂದಿದ್ದೀನಿ. ಯಾಕಂದ್ರೆ ಐ ಆಮ್ ಆಲ್ಸೋ ಅ ನ್ಯೂ ಮಾಮ್. ಓಕೆ, ಯಾಕೆ ವಿಟಮಿನ್ D3 ಕೊಡಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಓಕೆ, ಎಸ್, ವಿಟಮಿನ್ D3 ನಾವು ಯಾಕೆ ಕೊಡ್ತೀವಿ? ವಿಟಮಿನ್ D3 ಅಲ್ಲಿ ಏನಿದೆ ಮೇಡಮ್ ಅಂತ ನಿಮ್ಗೆಲ್ಲ ಕ್ವಶನ್ ಮಾರ್ಕ್ ಇದೆ ತಾನೆ. ಅದಕ್ಕೆ ಉತ್ತರ ಕೊಡಕ್ಕೆ ನಾನು ಬಂದಿರೋದು. ಸೊ ವಿಟಮಿನ್ D3 ಅಲ್ಲಿ ಏನಿದೆ ಅಂದ್ರೆ ಸೂರ್ಯನ ಕಿರಣ. ಅಯ್ಯೋ ಮೇಡಮ್, ಸೂರ್ಯನ ಕಿರಣ ಇದ್ರೆ ನಾವೇನ್ ಮಾಡ್ಬೇಕು? ಅದನ್ನ ಯಾಕೆ ನಾವು ಮಕ್ಳಿಗೆ ಕೊಡ್ಬೇಕು? ಇಲ್ಲಿದೆ ನೋಡ್ರಿ. ಯಾಕೆ ನಾವು ವಿಟಮಿನ್ D3 ಮಕ್ಳಿಗೆ ಕೊಡ್ಬೇಕು ಅಂದ್ರೆ ಮಕ್ಳದ್ದು ಬೋನ್ಸ್ ಮತ್ತೆ ಓಡಾಡಕ್ಕೆ ಶಕ್ತಿ ಬರ್ಲಿ, ಕಾಲಿಗೆ ಶಕ್ತಿ ಬರ್ಲಿ, ಮಸಲ್ಸ್, ನರ್ವ್ಸ್ ಎಲ್ಲರಿಗೂ ಶಕ್ತಿ ಬರ್ಲಿ ಅಂತ ವಿಟಮಿನ್ D3 ಕೊಡ್ಬೇಕು. ಮೇಡಮ್ ಎಲ್ಲಿವರೆಗೂ ಕೊಡ್ಬೇಕು ಮೇಡಮ್? ಏನು ಒಂದ್ ವಾರ ಕೊಟ್ಬಿಟ್ರೆ ಸಾಕ ಮೇಡಮ್? ನೋ. ವಿಟಮಿನ್ D3 ಯಾವಾಗ್ಲೂ ಅಷ್ಟೇ ಹುಟ್ಟಿನ ಮಗುವಿಂದ ಹಿಡ್ದು ಫುಲ್ ಎಂಡ್ 1 year ವರ್ಗೂ ಕಂಪ್ಲೀಟ್ ಆಗಿ ಕೊಡ್ಬೇಕು ಮೇಡಮ್. ವಿಟಮಿನ್ D3 ಅಲ್ಲಿ 400 UI ಅಂತ ಒಂದು 800 UI ಅಂತ ಇದೆ. ಅದೆಲ್ಲ ಎಷ್ಟು ಕೊಡ್ಬೇಕು ಮೇಡಮ್? ನಿಮ್ಗೆಲ್ಲರಿಗೂ ಡೌಟ್ ಇದೆ ತಾನೆ. ಅದಕ್ಕೆ ನಾನು ಉತ್ತರ ಕೊಡಕ್ಕೆ ಅಂತ ಬಂದಿರೋದು. ಸೊ ನಾನು ಎಲ್ಲರಿಗೂ ಪರ್ಫೆಕ್ಟ್ ಆಗಿ ಏನಿದೆ ಅಂತ ಹೇಳ್ತೀನಿ. ಓಕೆ, 800 UI ಅಂದ್ರೆ ಎಷ್ಟು ಕೊಡ್ಬೇಕು? ಓಕೆ, 800 UI ಅಂದ್ರೆ ಮಕ್ಕಳಿಗೆ ನಾವು 800 UI ಅಂದ್ರೆ 1 ml ಕಂಪ್ಲೀಟ್ ಆಗಿ ಕೊಡ್ಬೇಕು. ಅಂಡ್ 400 UI ಅಂತ ಇದ್ರೆ 0.5 ml ಅಷ್ಟು ಕೊಡ್ಬೇಕು. ಸೊ ಎಲ್ಲಿಂದ ಕೊಡ್ಬೇಕು? ಮಕ್ಕಳು ಹುಟ್ಟಿದಾಗಿಂದ ಅಂದ್ರೆ ಲೈಕ್ 1 day ಸ್ಟಾರ್ಟಿಂಗ್ ಡೇ ಪಾಪು ಏನು ಹುಟ್ಟುತ್ತೋ ಆ ನ್ಯೂ ಬಾರ್ನ್ ಇಂದ ಹಿಡ್ದು ಕಂಪ್ಲೀಟ್ 1 year ಕಂಪ್ಲೀಟ್ ಆಗೋವರೆಗೂ ನಾವು ಈ ವಿಟಮಿನ್ D3 ಅನ್ನೋದನ್ನ ನಾವು ಕೊಡ್ಬೇಕು. ಸೊ ಮೇಡಮ್, ವಿಟಮಿನ್ D3 ಇವೆಲ್ಲ ಹೇಳಿದ್ರಿ. ಏನು ಮೇಡಮ್ ವಿಟಮಿನ್ D3 ಅಂತ ಹೇಳಿದಂಗೆ ಅದು ಸೂರ್ಯನ ಕಿರಣದಲ್ಲಿ ಏನೇನು ಶಕ್ತಿ ನಮ್ಮ ಮಕ್ಳಿಗೆ ಬೇಕಾಗುತ್ತೋ ಅದೆಲ್ಲ ಅದ್ರೊಳಗೆ ತುಂಬ ಇರುತ್ತೆ. ಸೊ ವಿಟಮಿನ್ D3 ಓಕೆ ಮೇಡಮ್ ಕೊಡ್ತೀವಿ, ಮತ್ತೆ ಹೋಗಿ ನಾವು ಸೂರ್ಯನ ಹತ್ರನೇ ಇಟ್ಕೋಬಹುದಲ್ಲ ಮೇಡಮ್? ಯಾಕೆ ಮೇಡಮ್ ಅವನ್ನೆಲ್ಲ ಕೊಡ್ಬೇಕು ಮಕ್ಳಿಗೆ? ನಮ್ಮ ಅಜ್ಜಿ ಹೇಳಿದ್ರು ಅದನ್ನೆಲ್ಲ ಕೊಡ್ಬಾರ್ದು, ನಾನೇ ನಿನಗೆ ಕೊಟ್ಟಿದ್ನ? ಇಲ್ಲ ತಾನೆ, ಮತ್ತೆ ಯಾಕೆ ಕೊಡ್ತೀಯಾ ಅಂತ ನಮ್ಮ ಅಜ್ಜಿ ಹೇಳಿದ್ರು. ನಮ್ಮಮ್ಮ ಹೇಳಿದ್ರು, ಆಂಟಿ ಹೇಳಿದ್ರು ಅದನ್ನೆಲ್ಲ ಕೊಡ್ಬಾರ್ದಂತೆ ಮಕ್ಳಿಗೆ, ಎಂಥದ್ದು ಇರಲ್ಲ, ಸುಮ್ಮನೆ ಅವಕ್ಕೆಲ್ಲ ವಾಂತಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಹೇಳಿದ್ರು ಮೇಡಮ್. ಇದೆಲ್ಲ ನೀವು ಕೇಳ್ತೀರಾ? ಇವೆಲ್ಲ ಓಲ್ಡ್ ಸ್ಟೋರೀಸ್ ಆಯ್ತು ಅಂತ ನೀವು ಹೇಳ್ತಿದ್ದೀರಾ. ಯಾಕೆ ಮೇಡಮ್ ಅಂತ ಏನಂದ್ರೆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಮಕ್ಕಳು ಮೇಲೆ ಬಿದ್ದರಿಂದ ತುಂಬಾ ಅಷ್ಟು ಹಾರ್ಮ್ಫುಲ್ಸ್ ರೇಡಿಯೇಷನ್ಸ್ ಹೋಗುತ್ತೆ, UV ರೇಸ್, ಎಷ್ಟೊಂದು ರೇಸ್ ಹೋಗುತ್ತೆ. ಸೊ ಪಾಪು ಸ್ಕಿನ್ ತುಂಬಾ ಎಲಿಗೆಂಟ್ ಆಗಿರುತ್ತೆ. ಸೊ ಅದೆಲ್ಲ ಹಾರ್ಮ್ಫುಲ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು? ವಿಟಮಿನ್ D3 ಏನಿದೆಯೋ ನಮ್ಗೆ ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿರ್ತಾರೋ ಅದನ್ನ ನೀಟಾಗಿ ತಗೊಂಡು ಮಕ್ಕಳನ್ನ ಸುರಕ್ಷಿತವಾಗಿ ಇಟ್ಕೋಬಹುದು. ಇವಾಗ ನೋಡಿದ್ದೀರಾ, ಅವಾಗಿನ ಕಾಲದಲ್ಲಿ ಅಜ್ಜಿ ತಾತದರೆಲ್ಲ ಇಡ್ತಾ ಇದ್ರು, ಅವೆಲ್ಲ ಇರ್ಲಿಲ್ಲ ವಿಟಮಿನ್ D3 ಎಲ್ಲ. ಹೌದು, ನಾನು ನಂಬ್ತೀನಿ. ಯಾಕೆಂದ್ರೆ ಅವಾಗ ಸೂರ್ಯ ಊಟಕ್ಕಿಂತ ಹಿಂದೆ ಎಲ್ರು ಎತ್ತಿ ಹೋಗಿ ಇಟ್ಕೋತಾ ಇದ್ರು ಮಕ್ಕಳನ್ನೆಲ್ಲ ಸೂರ್ಯನ ಬೆಳಕಿಗೆ. ಇವಾಗ್ಲೂ ಇಡ್ತಾರೆ, ಓಕೆ, ಇಟ್ಸ್ ಒಳ್ಳೇದೆ. ಬಟ್ ಹೋಗ್ತಾ ಹೋಗ್ತಾ ರೇಡಿಯೇಷನ್ ಜಾಸ್ತಿ ಆಗುತ್ತೆ. ಸೊ ಹಾರ್ಮ್ಫುಲ್ ರೇಸ್ ಎಲ್ಲ ಬರುತ್ತೆ, ಮಕ್ಕಳು ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದೆಲ್ಲದಕ್ಕಿಂತ ಹಿಂದೆ ವಿಟಮಿನ್ D3 ಕುಡಿದ್ರೆ ಒಳ್ಳೇದು ಅಂತ ಹೇಳೋದು. ಅಂಡ್ ಮೋರ್ ಓವರ್ ಈಗಿನ ಕಾಲದಲ್ಲಿ ಗೊತ್ತಿದ್ರೆ ಈಗ ಅಮ್ಮಂದಿರು, ಅಪ್ಪಂದಿರು, ಪೇರೆಂಟ್ಸ್, ನನ್ನ ಅಜ್ಜಿ ತಾತ ಅವ್ರಿಗೆಲ್ಲರಿಗೂ ಮನೇಲೂ ಕೆಲಸ ಇರುತ್ತೆ ಅಂಡ್ ಆಫೀಸ್ ಹೋಗೋರು ಇರ್ತಾರೆ, ತುಂಬಾ ಇರುತ್ತೆ. ಸೊ ಈ ವಿಟಮಿನ್ D3 ನಾವು ತಗೊಂಡ್ರೆ ಮಕ್ಳಿಗೆ ಕೊಟ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಮೋರ್ ಓವರ್ ಮೇನ್ ನಿಮ್ ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿರ್ತಾರೋ ಎಷ್ಟು ಡ್ರಾಪ್ಸ್ ಏನು ml ಕೊಡ್ಬೇಕು ಅಂತ ಅದನ್ನ ನೀವು ಫಾಲೋ ಅಪ್ ಮಾಡಿ, ಅದನ್ನ ಮಾತ್ರ ಮರಿಬೇಡಿ. ಅಂಡ್ ಯಾವತ್ತರ 1 day ಬಿಡಿ ಮರ್ತೋಗ್ಬಿಟ್ಟೆ ಅಂತ ಮರೆಯೋದು ಅದೆಲ್ಲ ಮಾಡ್ಬೇಡಿ. ಓಕೆ, 1 day 2 day ಅಕಸ್ಮಾತ್ ಸ್ಕಿಪ್ ಆದ್ರೆ ಓಕೆ, ಬಟ್ ಡೋಂಟ್ ಫರ್ಗೆಟ್ ಟು ಗಿವ್ ದ ವಿಟಮಿನ್ D3. ಓಕೆನಾ? ಅಂಡ್ ದೆನ್ ಪ್ಲೀಸ್ ಈ ತರ ಬೆನಿಫಿಷಿಯಲ್ ಆಗಿರೋ ವಿಡಿಯೋಸ್ ನಿಮಗೆ ಬೇಕಾದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನೆಲ್ ಜಶು ಬ್ಲಾಗ್ಸ್ ಅನ್ನೋದನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್. ಈಗಲೇ ಜಶು ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.